ಅದನ್ನ ಉಳಿಸ್ತಂಥವ್ರು ಹೆಣ್ಣು ಮಕ್ಕಳು. ಇದು ಮಹಿಳಾ ಕಾಲೇಜ್, ಅದಕ್ಕೋಸ್ಕರ ನಿಮಗೊಂದು ಚಪ್ಪಾಳೆ ಇರಲಿ. ಪ್ರಥಮ ಜಾನಪದ ಮಹಿಳಾ ಪ್ರಧಾನವಾದದ್ದು, ಪುರುಷ ಪ್ರಧಾನ ಅಲ್ಲ, ಮಹಿಳಾ ಪ್ರಧಾನವಾದದ್ದು. ಇವತ್ತು ಅದನ್ನು ಉಳಿಸಿ ಬೆಳೆಸಿ ಬಳಸ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ. ಆಮೇಲೆ ತಾಯಿ ಗರ್ಭದಿಂದ ಭೂಗರ್ಭದವರೆಗೂ ನಮಗೇನು ಪಯಣ ಇದೆಯಲ್ಲ, ಅದೇ ಜಾನಪದ ಪೂರ್ತಿ. ಮತ್ತೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಎಲ್ಲೂ ಜಾನಪದ ಇಲ್ಲ. ಅದಕ್ಕೋಸ್ಕರ ನಾವು ಕನ್ನಡ ಜಾನಪದ ಪರಿಷತ್ 10ನೇ ವರ್ಷದ ಹಂಚಿನಲ್ಲಿ ನಾವು ರಾಜ್ಯದಲ್ಲಿ 8 ಜಿಲ್ಲೆಯಲ್ಲಿ ಮಹಿಳಾ ಘಟಕ ಸ್ಥಾಪನೆ ಮಾಡಿದ್ವಿ. ರಾಯಚೂರಿನಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ, ಸುಮಾರು 4,000 ಜನ ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಸೇರಿಸುವ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಕಳೆದ 2 ವರ್ಷಗಳ ಮುಂಚೆನೆ ಮಾಡಿದ್ವಿ. ಈ ವರ್ಷ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ದಶಮಾನೋತ್ಸವ ಸಮಾರಂಭದಲ್ಲಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗೊಂಡೇನಹಳ್ಳಿ ಅಂತ ಗೋರುಚಾರ್ ಚನ್ನಬಸಪ್ಪ ಅವರು ಹುಟ್ಟಿದ ಊರದು. ಆ ಊರಲ್ಲಿ ಒಂದು ವಿಶೇಷವಾದಂಥ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನಪದಕ್ಕೆ ಇತಿಮಿತಿ ಇಲ್ಲ, ಚೌಕಟ್ಟಿಲ್ಲ. ಆಮೇಲೆ ಇವತ್ತು ಎಷ್ಟೋ ರೋಡಲ್ಲಿ ಹಾಡು ಕೇಳ್ತಿರ್ತೀರ, ಟ್ಯಾಕ್ಟರ್ ಹಾಡುಗಳು, ಅಶ್ಲೀಲ ಪದಗಳು, ಅದೆಲ್ಲ ಜಾನಪದ ಅಲ್ಲ. ಅದು ಕಡಿವಾಣ ಹಾಕೋದೇ ಇಲ್ಲ. ನಾವು ಅಷ್ಟೇ ಪೊಲೀಸ್ನವ್ರ ಹತ್ರ ಮಾತಾಡಿದ್ವಿ, ಈ ಥರ ಜನಪದ ಅಂತ ಹೇಳ್ಕೊಂಡು ಇವರೆಲ್ಲ ಕ್ಯಾಸೆಟ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಸರ್ ಅಂದರೆ ನಾವೇನು ಮಾಡಲಿಕ್ಕೆ, ಕಾಪಿರೈಟ್ಸ್ ಏನು ಜಾನಪದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂದರೆ ಜಾನಪದ ಅಜ್ಞಾತ ಕವಿಗಳಿಂದ ರಚಿಸಲ್ಪಟ್ಟಂಥ ಅಮರ ಕಾವ್ಯ. ಯಾರು ಬೇಕಾದ್ರೂ ಅದನ್ನು ಹಾಡ್ಕೊಬೋದು, ಯಾರು ಬೇಕಾದ್ರೂ ಅದನ್ನು ಬಳಸ್ಕೊಬೋದು. ಫಿಲಮ್ ಅವರು ಬಳಸ್ಕೊಂಡ್ರು, ಎಲ್ಲರೂ ಬಳಸ್ಕೊಂಡ್ರು. ಬಟ್ ಜನಪದ ಕಲಾವಿದರು ಬಡವರಾಗಿ ಬದುಕ್ತಾ ಇದ್ದಾರೆ. ಅಂದರೆ ಇವತ್ತು ಜನಪದ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ, ಅದಾಗಬಾರ್ದು. ಇವತ್ತು ಹೆಣ್ಣು ಮಕ್ಕಳು ರಾಗಿ ಬೀಸಬೇಕಾದ್ರೆ, ಕುಟ್ಟಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ತೊಟ್ಟಲು ತೂಗಬೇಕಾದ್ರೆ ಎಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಇವತ್ತು ನಮ್ಮ ಜನಪದ ಗೀತ ಮೌಖಿಕ ಪರಂಪರೆಯನ್ನು ಹುಟ್ಟಿಕೊಟ್ಟಿದ್ದಾರೆ ನಮಗೆ. ಮತ್ತೆ ಇವತ್ತು ಎಷ್ಟೋ ಸಮುದಾಯಗಳು ಇವತ್ತು ನಶಿಸೋಗ್ಬಿಟ್ಟಿದೆ. ಇವತ್ತು ಮುಖವೀಣೆ ಇಲ್ವೇ ಇಲ್ಲ. ಇವತ್ತು ಶಾಯ್ನಾಯಿ ಕಲಾವಿದರು ಬಹಳಷ್ಟು ಬೆರಳೆಣಿಕೆ ಸಂಖ್ಯೆ ಎಷ್ಟಿದ್ದಾರೆ. ಇವತ್ತು ಗೊಂಬೆ ಆಟಗಳಿಲ್ಲ. ಇವತ್ತು ಸೂತ್ರದ ಗೊಂಬೆ ನೀವು ನೋಡೇ ಇರಲ್ಲ, ತೊಗಲು ಗೊಂಬೆ ಗೊತ್ತೇ ಇರಲ್ಲ. ಎಲ್ಲೋ ಒಂದ್ ಕಡೆ ನಾವು ದಿಕ್ಕು ತೋಚಿದಂತೆ ಪಾಶ್ಚಾತ್ಯ ಸಂಸ್ಕೃತಿಯ ಜೊತೆಗೆ ಹೆಜ್ಜೆ ಆಗ್ತಾ ಇದೀವಿ ಅನಿಸ್ತಾ ಇದೆ. ಬಹಳ ತಪ್ಪಿದೆ. ಯಾಕಂದ್ರೆ ನಮ್ಮ ಜಾಗತೀಕರಣ ಮತ್ತೆ ಮೊಬೈಲೀಕರಣ, ಕಂಪ್ಯೂಟರೀಕರಣ ಜಾನಪದನ ಏನೂ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ವಿಶ್ವದ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಯಾವ್ದಾದ್ರು ಸಾಹಿತ್ಯ ಅಂದ್ರೆ ಜಾನಪದ ಸಾಹಿತ್ಯ. ಮನುಷ್ಯ ಯಾವತ್ತು ಹುಟ್ಟೋದು ಅದು ಅವತ್ತು ಹುಟ್ಟು, ಮನುಷ್ಯ ಯಾವತ್ತು ಸಾಹಿತ್ಯ ಅವತ್ತು ಸಾಹಿತ್ಯ. ಜಾನಪದ ಅವಿನಾಶಿ. ಫೋಕ್ಲೋರ್ ರಿಫ್ಯೂಸಸ್ ಟು ಡೈ ಅಂತಾರದು. ಸಾಯಕ್ಕೆ ಒಪ್ಪೋದಿಲ್ಲ, ಪರಿವರ್ತನೆಗೊಳ್ತಾ ಹೋಗ್ತಾ ಇರ್ತದೆ ಕಾಲಕ್ರಮೇಣ. ನೀವು ಕಾಲೇಜಲ್ಲಿ ಜನಪದ ಉತ್ಸವ ಮಾಡಿದ್ರಿ ಅಂತ ಹೇಳಿ ಪ್ರಾಂಶುಪಾಲರು